ಕೊಂಕಣ ರೈಲ್ವೆ ಭಾರತೀಯರ ಅದ್ಭುತ ಇಂಜಿನಿಯರಿಂಗ್. ಈ ಮಾರ್ಗ ನಿರ್ಮಿಸಲು ಸಾವಿರಾರು ಪರ್ವತಗಳನ್ನ ಕತ್ತರಿಸಬೇಕಾಯಿತು, ನೂರಾರು ನದಿಗಳನ್ನ ದಾಟಬೇಕಾಯಿತು, ಜಲಪಾತಗಳ ಮಧ್ಯೆ ಮಾರ್ಗಗಳನ್ನ ಸೃಷ್ಟಿಸಬೇಕಾಯಿತು. ಬಿರುಕು ಬಿಟ್ಟ ಭೂಮಿ, ಸುರಂಗದ ಒಳಗೆ ನೀರಿನ ಪ್ರವೇಶ ಮತ್ತು ಮಳೆಗಾಲದ ಭೀಕರತೆ ಎಲ್ಲವನ್ನು ಗೆದ್ದು ಈ ಮಹಾಯೋಜನೆ ಪೂರ್ಣಗೊಂಡಿತ್ತು. ಇದು ನಮ್ಮ ತಂತ್ರಜ್ಞಾನದ ತೇಜಸ್ಸು ಹಾಗೂ ಭಾರತೀಯರ ತ್ಯಾಗ ಮತ್ತು ಶ್ರಮದ ಸ್ಮಾರಕ. ಈ ಯೋಜನೆ ಆರಂಭವಾದದ್ದು 1990ರ ದಶಕದಲ್ಲಿ. ಪ್ರಾರಂಭದಿಂದಲೇ ಇದು ಎಡವಟ್ಟುಗಳ ಗುಚ್ಛವಾಗಿತ್ತು. 100ಕ್ಕೂ ಹೆಚ್ಚು ಸೇತುವೆಗಳು, 90ಕ್ಕೂ ಹೆಚ್ಚು ಗುಹೆಗಳು, ಎಲ್ಲವನ್ನೂ ಕೇವಲ 8 ವರ್ಷಗಳಲ್ಲಿ 700 ಕಿಮಿ ಉದ್ದದ ಈ ಮಾರ್ಗವು ಮಹಾರಾಷ್ಟ್ರದ ರತ್ನಗಿರಿಯಿಂದ ಕರ್ನಾಟಕದ ಮಂಗಳೂರಿನವರೆಗೂ ಹರಡಿದೆ. ಮಧ್ಯದಲ್ಲಿ ಗೋವಾದ ನೈಸರ್ಗಿಕ ಸೌಂದರ್ಯವನ್ನು ಕೂಡ ಹಾದು ಹೋಗುತ್ತದೆ. ಇದು ಭೂಕುಸಿತ ಪ್ರದೇಶವಾಗಿದ್ದರೂ ಭಾರೀ ಮಳೆಗೆ ತಡೆನಿಲ್ಲದೆ ರೈಲು ಓಡಿಸುವುದು ಅತೀವ ಕಷ್ಟ. ಆದರೂ ವೈಜ್ಞಾನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಮಾರ್ಗವನ್ನು ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ. ಕೊಂಕಣ ರೈಲ್ವೆ ಪಶ್ಚಿಮ ಘಟ್ಟಕ್ಕೆ ಸವಾಲೆಸೆದ ಇಂಜಿನಿಯರಿಂಗ್ನ ಅದ್ಭುತ ಕ್ರಾಂತಿ.